ಎಲ್ಲರಿಗೂ ತುಂಬ ಜನ ನನ್ನ ಮೀಶೋ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಡೀಟೇಲ್ ವಿಡಿಯೋಗೋಸ್ಕರ ಕಮೆಂಟ್ ಮಾಡಿದ್ರಿ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾನು ಆ ವಿಡಿಯೋದಲ್ಲಿ ಮೆನ್ಷನ್ ಮಾಡಿರೋ ಹಾಗೆ 6411 ರೂಪಾಯಿ ನನ್ನ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಆಗಿತ್ತು. ಇದರಲ್ಲಿ ಪ್ರಾಡಕ್ಟ್ ಪ್ರೈಸ್ ಅಂತ ನಾನು ಖರ್ಚು ಮಾಡಿದ್ದು ಪ್ರಾಡಕ್ಟ್ಗೆ ಅಂತ 5633 ರೂಪಾಯಿ. ಹಾಗೆ ಪ್ಯಾಕೇಜಿಂಗಿಗೋಸ್ಕರ ಖರ್ಚು ಮಾಡಿದ್ದು 748 ರೂಪಾಯಿ. ಸೊ ಈ 5633 ರೂಪಾಯಲ್ಲಿ ನಾನು 6 ಡಿಫ್ರೆಂಟ್ ಥರದ ಇಯರಿಂಗ್ಸ್ಗಳನ್ನ ತರಿಸಿದ್ದೆ. ಕೆಲವೊಂದು ಇಯರಿಂಗ್ಸ್ಗಳನ್ನ ನಾನು ಮುಂಬೈಯಿಂದ ತರಿಸಿದ್ದೆ ಮತ್ತು ಕೆಲವೊಂದು ಇಯರಿಂಗ್ಸ್ಗಳನ್ನ ರಾಜ್ಕೋಟಿಂದ ತರಿಸಿದ್ದೆ. ಸೊ ನಾನು ಬೆಂಗಳೂರು ಚಿಕ್ಕಪೇಟೆಯಲ್ಲಿ ಹೋಗಿ ಚೆಕ್ ಮಾಡಿದೆ. ಬಟ್ ಆದರೆ ನನ್ನ ಪ್ರೈಸ್ ರೇಂಜಿಗೆ ಅಲ್ಲಿ ಯಾವುದೇ ಇಯರಿಂಗ್ಸ್ ಸಿಕ್ಕಲಿಲ್ಲ ಮತ್ತು ಸ್ಟಾಕ್ ಕೂಡ ನನಗೆ ಬಲ್ಕಾಗಿ ಬೇಕಿತ್ತು. ಅದಕ್ಕೋಸ್ಕರ ನಾನು ಇಂಡಿಯಾ ಮಾರ್ಟ್ನ ಚೂಸ್ ಮಾಡಿಕೊಂಡೆ. ಸೊ ಈ ಪ್ರಾಡಕ್ಟ್ ಕಾಸ್ಟಲ್ಲಿ ನನಗೆ ಟೋಟಲ್ ಆಗಿ 176 ಪೀಸ್ ಇನ್ವೆಂಟ್ರಿ ಸ್ಟಾಕ್ ಆಗಿತ್ತು. ಆ್ಯಂಡ್ ಪ್ರಾಡಕ್ಟ್ ಪ್ಯಾಕೇಜಿಂಗ್ ಕಾಸ್ಟ್ ಅಂತ ಬಂದರೆ ಮೀಶೋ ಕವರು ಮಿನಿಮಮ್ 500 ತೊಗೊಳ್ಳೇಬೇಕು ಅಂತ ಇತ್ತು. ಅದಕ್ಕೋಸ್ಕರ 500 ಮೀಶೋ ಕವರ್ ತೊಗೊಳ್ಳೇಬೇಕಾಯಿತು. 500 ರುಪೀಸ್ ಆಯಿತು. ಪರ್ ಪೀಸ್ ನನಗೆ 1 ರೂಪೀಸ್ ಚಾರ್ಜ್ ಆಯಿತು. ಯಾಕಂದರೆ ನಂದು ಪ್ಯಾಕೇಜಿಂಗ್ ಸೈಜ್ ಕಮ್ಮಿ ಇದೆ. ಸೊ ಪ್ಯಾಕೇಜಿಂಗ್ ಸೈಜ್ ಏನಾದರೂ ದೊಡ್ಡದಿದ್ದರೆ ಪರ್ ಪೀಸ್ ಕಾಸ್ಟ್ ಚೇಂಜ್ ಆಗುತ್ತೆ. ನಂದು 1 ರೂಪಿ ಬಿದ್ದಿತ್ತು. ಆ್ಯಂಡ್ ಬಾಕ್ಸಸ್ಸು ನನ್ನ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಒಂದು ಪ್ಲಾಸ್ಟಿಕ್ ಬಾಕ್ಸ್ ಯೂಸ್ ಮಾಡ್ತೀನಿ ಇಯರಿಂಗ್ಸ್ನ ಅದರೊಳಗಡೆ ಹಾಕೋದಕ್ಕೆ. ಸೊ ಆ ಬಾಕ್ಸಸ್ಸು 25 ಪೀಸ್ ತರಿಸಿದ್ದೆ. ಅದಕ್ಕೆ ಒಂದು 248 ರೂಪಾಯಿ ಆಗಿತ್ತು. ಆ್ಯಕ್ಚುಲಿ ಹೇಳಬೇಕು ಅಂದರೆ ನನ್ನ ಬಜೆಟ್ ಇದ್ದಿದ್ದು ಮೀಶೋ ಸ್ಟಾರ್ಟ್ ಮಾಡೋದಕ್ಕೆ 10,000 ರೂಪಾಯಿ. ಬಟ್ ನಾನು 10,000 ರೂಪಾಯಿನ ಸ್ಟಾರ್ಟಿಂಗಲ್ಲೇ ಮೀಶೋದಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಅರ್ಧ ಅಮೌಂಟ್ ಹಾಕಿ ಇನ್ನು ಅರ್ಧ ಅಮೌಂಟ್ನ ಬಿಸ್ನೆಸ್ ಹೇಗೆ ವರ್ಕೌಟ್ ಆಗುತ್ತೆ ಆಮೇಲೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ರೌಂಡ್ ಆಫ್ ಬಂದು 6,411 ರೂಪಾಯಿ ಆಗೇ ಹೋಯಿತು. ಇನ್ನು ಇದು ಬಿಟ್ಟರೆ ನಾನು ಇನ್ಯಾವುದಕ್ಕೂ ಖರ್ಚು ಮಾಡಿಲ್ಲ. ಲ್ಯಾಪ್ಟಾಪ್ ಆಗಿರ್ಬೋದು ಇಲ್ಲ ಪ್ರಿಂಟರ್ ಆಗಿರ್ಬೋದು, ನಾನು ಅದಕ್ಕೆಲ್ಲ ಖರ್ಚು ಮಾಡಿಲ್ಲ. ಲೇಬಲ್ ಪ್ರಿಂಟೌಟ್ಸ್ನ ನಾನು ಹತ್ತಿರದ ಸೈಬರ್ ಕೆಫೆಯಲ್ಲಿ ತೊಗೊತೀನಿ. ಒಂದು ಶೀಟಲ್ಲಿ 4 ಲೇಬಲ್ನ ಪ್ರಿಂಟ್ ಮಾಡಿ ಕೊಡ್ತಾರೆ. ಆ್ಯಂಡ್ ಅದು 2 to 3 ರೂಪೀಸ್ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಅದು ಬೆಸ್ಟ್ ಅನಿಸ್ತು ನನಗೆ ಸದ್ಯಕ್ಕೆ. ಸೊ ಇದೇ ರೀತಿ ನನ್ನ ಇನ್ವೆಸ್ಟ್ಮೆಂಟ್ ಬಗ್ಗೆ ನಾನು ಹೇಳಿದ್ದೀನಿ. ನೀವೆಷ್ಟು ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ ಇಲ್ಲ DM ಮಾಡಿ.